ಇನ್ನೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಮತದಾನ ಮಾಡೋದಕ್ಕೆ ಮಳೆರಾಯ ಅಡ್ಡಿಪಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಸಂಜೆ ಮೇಲಂತೂ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಇವತ್ತು ಕೂಡ ಮಳೆಯಾಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಅದರಂತೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಒಂದು ರೀತಿ ಮೋಡ ಕವಿದ ವಾತಾವರಣದಿಂದ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಳೆಯಾಗುವ ಸಂಭವ ಕೂಡ ಇದೆ. ಅಂದ್ರೆ ಬೆಳಗಿನ ಧಗೆಗೆ ಒಂದ್ ರೀತಿಯಾಗಿ ಅಂದ್ರೆ ಬಿಸಿಲಿನ ಧಗೆಗೆ ತಂಪೇರೋದಕ್ಕೆ ಮಳೆರಾಯ ಆಗಮಿಸುವ ಸಾಧ್ಯತೆ ಇದೆ. ಸಂಜೆ 4 ಗಂಟೆಯ ನಂತರದಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ವರದಿಯನ್ನ ಕೊಟ್ಟಿದೆ. ಅದರಂತೆ ಇವತ್ತು ವೋಟಿಂಗ್ ಇರೋದ್ರಿಂದ ಅಂದ್ರೆ ಮತದಾನಕ್ಕೆ ಮಳೆರಾಯ ಅಡ್ಡಿಪಡಿಸೋ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ 6 ಗಂಟೆ ತನಕ ವೋಟ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ತನಕ 56% ನಷ್ಟು ಮತದಾನ ಆಗಿದೆ. ಮಳೆ ಏನು ಆಗ್ಲಿಲ್ಲ ಅಂದ್ರೆ ಶೇಕಡಾವಾರು 80% ಮೇಲೆ ರೀಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದ್ ವೇಳೆ ಮಳೆರಾಯನ ಕಾಟ ಶುರುವಾದ್ರೆ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಮತದಾನ ಆಗೋದಿಲ್ಲ. ಯಾಕೆಂದ್ರೆ 3-4 ದಿನದಿಂದ ಕಂಟಿನ್ಯೂಸ್ ಆಗಿ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ. ಇವತ್ತು ಕೂಡ ಮಳೆಯಾಗುತ್ತೆ ಅನ್ನುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಮತದಾನಕ್ಕೆ ಮಳೆರಾಯನ ಅಡ್ಡಿಯ ಆತಂಕ ಎದುರಾಗ್ತಾ ಇದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾಗಡಿ ರೋಡ್ ನಲ್ಲಿ ಈ ಮತದಾನದ ವಿಚಾರವಾಗಿ ಗಲಾಟೆ ನಡೆದಿದೆ ಅಂತ. ಯಾಕೆಂದ್ರೆ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಅಲ್ಲಿನ ಸಿಬ್ಬಂದಿ ಒತ್ತಡವನ್ನ ಹಾಕಿದಾರಂತೆ. ಮತ ಹಾಕುವ ವೇಳೆ ಬಾಗಿಲನ್ನ ಚುನಾವಣಾ ಸಿಬ್ಬಂದಿ ಮುಚ್ಚುತ್ತಾ ಇದ್ದಾರಂತೆ. ಬಾಗಿಲನ್ನ ಮುಚ್ಚಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಅಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಮಾಗಡಿ ರೋಡ್ ನಲ್ಲಿ ನಡೆದಿರುವಂತಹ ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಅಲ್ಲಿನ ಕೆಲವೊಂದು ಸಿಬ್ಬಂದಿಗಳು ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಬಂದಂತ ಮತದಾರರಿಗೆ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಮತದಾರರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಕಡೆಯಿಂದ ಈ ಊಟದ ವ್ಯವಸ್ಥೆ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಗಾಂಧಿನಗರದಲ್ಲಿ ಮತದಾರರಿಗೆ ಬಿಸಿ ಬಿಸಿ ಬಿರಿಯಾನಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದಾಗಿದ್ದು, ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಬೂತ್ ನಂಬರ್ 164ರಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬಿಸಿ ಬಿಸಿ ಬಿರಿಯಾನಿಯನ್ನ ಹಂಚಿ ಮತದಾರರಿಗೆ ಆಮಿಷವನ್ನ ಒಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅನ್ನುವಂತ ಆರೋಪ ಇದಾಗಿದೆ. ಬೆಂಗಳೂರಿನ ಗಾಂಧಿನಗರದ ಬಳಿ ಆನಂದರಾವ್ ಸರ್ಕಲ್ನ ಬಳಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ಪ್ರತಿನಿಧಿ ಸೌಮ್ಯ ಕೊಡ್ತಾರೆ. ಸೌಮ್ಯ, ದಿನೇಶ್ ಗುಂಡೂರಾವ್ ಅವರು ಮತದಾರರನ್ನ ಸೆಳೆಯೋದಕ್ಕೆ ಈಗವತ್ತು ಆಮಿಷ ಒಡ್ತಿದ್ದಾರೆ, ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ನಿಜಾನ? ಈ ಊಟದ ವ್ಯವಸ್ಥೆಯನ್ನ ಮಾಡಿರೋದು ಯಾರು ಅಂತ? ಮೇಲ್ನೋಟಕ್ಕೆ ಇದನ್ನ ಖುದ್ದು ದಿನೇಶ್ ಗುಂಡೂರಾವ್ ಕಡೆಯವರೇ ಮಾಡಿದ್ದಾರೆ ಅನ್ನುವಂತಹ ಒಂದು ದಟ್ಟವಾದಂತಹ ವದಂತಿ ಎಲ್ಲ ಕಡೆನೂ ಹಬ್ತಾ ಇದೆ ಪ್ರತಿಮಾ. ಜೊತೆಗೆ ಮತದಾರರಿಗೆ ಕೊಟ್ಟಿರುವಂತಹ ಈ ಒಂದು ಭರ್ಜರಿ ಭೋಜನ ಏನಿದೆ, ಇದು ಖುದ್ದು ಬಿಸಿ ಬಿಸಿ ಬಿರಿಯಾನಿನೇ ಬಂದಿರೋದ್ರಿಂದ ಇದನ್ನ ಬೇರೆ ಯಾರು ಅಷ್ಟು ಧೈರ್ಯವಾಗಿ ಇಲ್ಲಿ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಗಾಂಧಿನಗರದ ಮತದಾರರಿಗೆ ಆಮಿಷ ಒಡ್ಡೋದಕ್ಕೆ ಅಂತಾನೆ ಈ ಒಂದು ಬಿರಿಯಾನಿ ಹಂಚಿಕೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಮಧ್ಯಾಹ್ನದ ನಂತರ ಆಗಿರೋದ್ರಿಂದ ಎಲ್ಲ ಕಡೆನೂ ಸ್ವಲ್ಪ ಸಂಖ್ಯೆಯಲ್ಲಿ ಮತದಾರರು ಕಡಿಮೆ ಇರ್ತಾರೆ. ಸಾಕಷ್ಟು ಜನ ಬೆಳಿಗ್ಗೆನೆ ಬಂದು ಹೋಗಿರ್ತಾರೆ. ಸೊ ಜನ ಕಡಿಮೆ ಇರೋದನ್ನ ನೋಡ್ಕೊಂಡು ಇದನ್ನ ತುಂಬಾ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಇಲ್ಲಿ ಬಂದು ಬಿರಿಯಾನಿಯನ್ನ ಹಂಚಿಕೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು
ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಜೊತೆನಲ್ಲಿ ಅಲ್ಲಿದ್ದಂತಹ ಜನ ಏನು ಬಿರಿಯಾನಿಯನ್ನು ಸವಿದ್ರು ಅವರೇ ಹೇಳೋ ಪ್ರಕಾರ ಇದು ಈ ಒಂದು ಸವಲತ್ತುಗಳನ್ನ ದಿನೇಶ್ ಗುಂಡೂರಾವ್ ಬಿಟ್ರೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಎಲ್ಲಾ ಒಂದು ಮಾತುಗಳನ್ನ ಕೇಳಿದ್ರೆ ಇದನ್ನ ದಿನೇಶ್ ಗುಂಡೂರಾವ್ ಅವರೇ ಮಾಡಿರ್ಬಹುದು ಅನ್ನುವಂತಹ ಒಂದು ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಇನ್ನಷ್ಟೇ ಇದ್ರ ಬಗ್ಗೆ ತನಿಖೆ ಆಗೋದಾಗ್ಲಿ ಅಥವಾ ಇದ್ರ ಬಗ್ಗೆ ಕಂಪ್ಲೇಂಟ್ ಹೋಗೋದಾಗ್ಲಿ ಚುನಾವಣಾ ಆಯೋಗಕ್ಕೆ ಹೋದ ನಂತರ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಸೌಮ್ಯ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.